ನಮಸ್ಕಾರ ಮೇಡಮ್. ನಮ್ಮ ಹೆಸರು ಆರ್ ಡಿ ಪಾಟೀಲ್ ಅಂತ ಹೇಳಿ. ನಾವು ಗುಲ್ಬರ್ಗ ಜಿಲ್ಲಾ ಇದು ಜೇವರಿ ತಾಲೂಕು. ನಾವು ಮೊದಲು ನಮ್ಮ ತಾಯಾರಿ ಕರ್ಕೊಂಡ್ ಬಂದಿವಿ ಚಕ್ರಮ್ ಅಂತ ಹೇಳ್ರಿ. ಅಲ್ಲಿ ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಯಾವ್ದೋ ಗಂಜಿ ಕುಡಿತಿದ್ರು ಅಷ್ಟೇ ಅವರು. ಆಮೇಲೆ ಏನಂದ್ರೆ ಇಲ್ಲಿ ಬಂದ ತಕ್ಷಣ ಏನಾದ್ರೆ ಮೆಡಿಸಿನ್ ಯೂಸ್ ಮಾಡಿದ ತಕ್ಷಣನೇ ಅವ್ರು ದಿನಾಲು ನಮ್ ಕಡೆ ನಮ್ ಭಾಗದಾಗ ರೊಟ್ಟಿ ಊಟ ಮಾಡ್ತೀವ್ರಿ ಹೆಚ್ಚಾನೆ. ಈಗಾಗಲೇ 1:30 ಮತ್ತು 2 ರೊಟ್ಟಿ ಊಟ ಮಾಡ್ತಾರೆ. ಮುಂಜಾನೆ ಮತ್ತು ಸಾಯಂಕಾಲ ಊಟ ಮಾಡ್ತಾರೆ. ಈಗೇನು ಆರಾಮಿದ್ದಾರೆ. ಆ ಕಡೆ ತೋಟದಲ್ಲಿ ಮನಿ ಇದೆ, ಆ ಕಡೆ ಈ ಕಡೆ ವಾತಾವರಣ ಚೆನ್ನಾಗಿ ತಿರುಗ್ತಾರೆ. ಅಲ್ಲಿ ಗುಲ್ಬರ್ಗದಲ್ಲಿ ಹೇಳಿದ್ರು ಅವ್ರು ಏನಂದ್ರೆ ಹಿಂಗ ಆಗ್ಯದಪ್ಪ, ಕರುಳಿನಲ್ಲಿ ಸಣ್ಣ ಕರುಳು ಮತ್ತು ದೊಡ್ಡ ಕರುಳಿವೆ, ಅದ್ರ ಮೇಲೆ ಗುಳ್ಳಿ ಬಂದದ, ಅದನ್ನು ಕಟ್ ಮಾಡಬೇಕು ಅಂತ ಹಂಗ ಹೇಳಿದ್ರಿ ಮೇಡಮ್. ನಾ ಏನಂದೇನ್ರಿ, ಆಕಿ ಇದ್ದಿದ್ದೆ 32 kg. ಯಾವ್ದಾದ್ರು ಇಂಜೆಕ್ಷನ್ ಡೋಸ್ ಕೊಟ್ರೆ ಆಕಿ ತಳದಲ್ಲ ಡೆತ್ ಆತಾಳ ಅನ್ನೋದು ನನ್ ಕನ್ಫರ್ಮ್ ಬಂದ್ಬಿಡುತ್ತೆ. ಆಮೇಲೆ ಏನಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಕೆಲಸದ ಆಸ್ಪತ್ರೆ ಅಂತ ಹೇಳಿ ಹಿಂಗ ಹೇಳಿದ್ರಿ. ಅಲ್ಲಿನ ಆಪರೇಷನ್ ಮಾಡಿದ್ರ ಇದು ಕೋಮಾದಾಗ ಹೋತಾಳ ಬಾ ಅಂತ ಹೇಳಿ ಏನ್ ಮಾಡಿದೇನ್ರಿ, ನಾನು ಸರ್ಚ್ ಮಾಡದೇನ್ರಿ. ಸರ್ಚ್ ಮಾಡಕ್ಕೆ ಏನಂದ್ರೆ ನಿರಂಜನ್ ದೇಶಪಾಂಡೆರದು ಮತ್ತು ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬಂತು ಟಿವಿ ನೇರ್ಪಕ ಏನೋ ಅರ್ಜಿ ಕನ್ನಡದ ಇದ್ರೆ. ಮತ್ ಬಂದ್ ಮಾಡಕ್ಕೆ ಏನಂದ್ರೆ ನಾನು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿ 55,000 ಪೇಷಂಟ್ಗಳು ಆರಾಮಾಗ್ಯಾವ ಅಂತ ಹೇಳಿ ಎಲ್ಲಾ ಪೇಷಂಟ್ಗಳು ವರದಿ ಮತ್ತು ಅದನ್ನ ನೋಡ್ಕೊಂಡು ಅದನ್ನ ನಂಬ್ಕೊಂಡು ಬಂದಿನ್ರಿ. ಆ ನಂಬಿಕೆ ಮೇಲೆ ನಮ್ಗೆ ಈಗಲೇ ಕ್ಲಿಯರ್ ಆಗ್ಯದ್ರಿ. ನನ್ನ ಜೊತೆಲಿ ಕ್ಲಿಯರ್ ಆಗೈತೆ ಜೊತೆ ಅನ್ಸುತ್ತೆ ನಮ್ಮ ರಿಲೇಷನ್ ಒಳಗೆ ಅವ್ರಿಗೂ ಅದೇ ಪ್ರಾಬ್ಲಮ್ ಬಂದು ಮತ್ತೆ ರಾಮಲಿಂಗಪ್ಪ ಗೌಡ ಅಂತ ಹೇಳಿದೆ ಜೇವರಿ ತಾಲೂಕದವರು ಅದನ್ನ ನಂಬ್ಕೊಂಡು ಮತ್ತೊಬ್ಬರಿಗೆ ಪೇಷಂಟ್ ನಾನು ಪುನಃ 2ನೇ ಸಲ ಅವ್ರಿಗೆ ಕರ್ಕೊಂಡು ಬಂದು ನಿಮ್ಮಲ್ಲಿ ದವಾಖಾನೆ ವಿಸಿಟ್ ಮಾಡಿಸಿದ್ರೆ ಅವ್ರಿಗಾಗಲೇ ಈಗಾಗಲೇ ಟ್ರೀಟ್ಮೆಂಟ್ ಮತ್ತು ಮೆಡಿಸಿನ್ ಕೊಟ್ಟಿದ್ದಾರೆ. ಅವ್ರಿಗೆ ಆ ಭರವಸೆ ನಮ್ಮನಿಂದ ಅವ್ರಿಗೆ ಭರವಸೆ ಒಂದು ಫುಲ್ವಾದ ನಂಬಿಕೆ ಬಂದಿದೆ ಮೇಡಮ್. ಅಲ್ಲಿ ಏನಂದ್ರೆ ಊಟ ಮಾಡಿದ್ರೆ ಏನಂದ್ರೆ ಊಟ ಹೋಗಲ್ಲ, ಹೊಟ್ಟೆ ಕಡಿತದ, ಹೊಟ್ಟೆ ನುಸ್ತದ, ಹೊಟ್ಟೆ ಗೂಡ್ರ ಅಂತದ, ಯಾವಾಗ್ಲೂ ಬರೀ ಹೊಟ್ಟೆ ಕಡಿತದ ಅನ್ನೋದ್ರೆ ಅಂದ್ರೆ ಹಳ್ಳಿ ಸಂಪ್ರದಾಯ ಪ್ರಕಾರ ಏನಂದ್ರೆ ಅವ್ರಿಗೆ ಒಂದು ಮಾನಸಿಕ ಸೇರಿತ್ತು. ಯಾವ್ದ ನಿಂಬೆ ಹಣ್ಣು ದಾಟಿನಿ, ಯಾವ್ದ ಏನದ ತೆಂಗಿನಕಾಯಿ ಏನ್ ಮಾಡ್ಯಾರ, ನನಗೇನೋ ಒಂದು ಮಂತ್ರ ಮಾಟ ಮಾಡ್ಯಾರ ಅನ್ನೋದ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಇದ್ದ ಮಾಡಕ್ಕೆ ಏನದ ಆ ನಂಬಿಕೆ ಯಾವ್ದು ಪರಿಹಾರ ಅಲ್ರಿ ಮೇಡಮ್. ಇಲ್ಲಿ ಮತ್ತು ಅಲ್ಲಿ ಕೆಲವೊಂದು ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅದಾದ್ರೂ ಪರಿಹಾರ ಅಲ್ರಿ ಮೇಡಮ್. ಮತ್ತೆ ಇಲ್ಲಿ ಮೆಡಿಸಿನ್ ತಗೊಂಡ್ ಮಾಡಕ್ಕೆ ಈಗಾಗಲೇ ಊಟ ಮಾಡಿದ್ದಾರೆ. ಮೊದಲು ಬಿಳಿ ಬಣ್ಣ ಇತ್ರಿ, ಬಿಳುಚು ಬಣ್ಣ, ನಮ್ ಭಾಗದಲ್ಲಿ ಬಿಳುಚು ಬಣ್ಣ ಅಂತೀವ್ರಿ. ಅಂದ್ರೆ ಬಿಳಿ ಬಣ್ಣ ಬಂದಿತ್ತು. ಆ ಬಣ್ಣನು ಈ ಮೆಡಿಸಿನ್ ತಗೊಂಡ್ ಹೋಗಿ ನ್ಯಾಚುರಲ್ ಆಗಿ ಅವ್ರ ಮುಖದಲ್ಲಿ ಚೆರೆ ಬಂದ್ಬಿಟ್ಟೆ. ಒಂದು 15 days ಆಯ್ತ್ರಿ ಮೇಡಮ್. ಬದಲಾವಣೆ ಇರ್ಲಿಕ್ಕೆ ಏನಾದ್ರೆ ಮೇಡಮ್ ಅಂದ್ರೆ ಊಟ ಮಾಡ್ತಾರೆ ಸ್ವಲ್ಪ ಗ್ಯಾಸ್ ಟ್ರೈಬಲ್ ಇದ್ದಾರೆ. ಮೊದಲ ಗಂಜಿ ಕುಡ್ತಿದ್ದಾರೆ ಅವ್ರು. ಈಗ ಏನಾದ್ರೆ ನಮ್ ಕಡೆಗೆ ರೊಟ್ಟಿ ಊಟ ಮಾಡ್ತಾರೆ. ಮೆತ್ತಂದ ರೊಟ್ಟಿ, ನಮ್ಮ ತರಕಾರಿ ಈ ಊಟ ಮಾಡ್ತಾರೆ ಮೇಡಮ್. ಈಗ ಅಲ್ಲೇ ನಮ್ಮ ರಿಲೇಷನ್ ರಾಮಲಿಂಗಪ್ಪ ಗೌಡ ಅಂತ ಹೇಳಿ ರೇವನೂರ್ ಅಂತ ಬರ್ತಾರೆ ಮೇಡಮ್. ಅಲ್ಲೇ ಪಕ್ಕದಲ್ಲಿ ಒಂದು 20 ಕಿಲೋಮೀಟರ್ ಮೇಲೆ. ಇದನ್ನು ನಮ್ಮ ಮಮ್ಮಿಯವ್ರಿಗೆ ಮಾತಾಡ್ಸೋದಕ್ ಬಂದಿದ್ರ. ನಿಮ್ಮ ಆರೋಗ್ಯ ಯೋಗಕ್ಷೇಮ ಹೆಂಗದಂತ ಕೇಳಕ್ ಬಂದಾಗ ಅವಾಗ ಈ ರಿಸಲ್ಟ್ ನೋಡಿ ಅವ್ರಿಗೆ ಏನಾದ್ರೆ ಅವ್ರನ್ನು ಹುಬ್ಬಳ್ಳಿಗೆ ಹೋಗ್ಬೇಕು, ಕ್ಯಾನ್ಸರ್ ಆಸ್ಪತ್ರೆಗೆ ಆಪರೇಷನ್ ಮಾಡಬೇಕು, ಅವ್ರಿಗೂನು ನೀನು ಉಳಿಯೋದಿಲ್ಲ, 1-2 ತಿಂಗಳದಾಗ ಸಾಯ್ತಾರ ಅಂತ ಹೇಳಿದ್ರಿ ಮೇಡಮ್. ಇದು ನಮ್ ತಯಾರದ ನಾ ಇರ್ತಕ್ಕಂಥ ಆರಾಮ ನಂಬಿಕೊಂಡು ನನ್ನ ಬಲ್ಲಿ ಬಂದ್ರು. ನಾ ಏನಂದ್ರೆ ನಾನು ಬೆಂಗಳೂರಿಗೆ ಏನದ ಇಲ್ಲಿ ಕರ್ಕೊಂಡು ಬಂದು ತಮ್ಮ ಆಸ್ಪತ್ರೆಗೆ ವಿಸಿಟ್ ಮಾಡಿಸಿದ್ವಿ. ಇವ್ರಿಗೆ 81 ವಯಸ್ಸು. ಗಂಟಲದಲ್ಲಿ ಏನದೇ ಊಟ ಮಾಡಿದ್ರೆ ಹೋಗುವುದಿಲ್ಲ, ಅದು ಗುಳ್ಳಿ ಟೈಪ್ ಆಗಿದೆ ಅಂತ ಹೇಳಿದಾರೆ. ಅದು ಊಟ ಮಾಡಿದ್ರೆ ರೊಟ್ಟಿ ಬರ್ತದ ಅಂತ ಹೇಳಿದ್ರು. ರೊಟ್ಟಿ ಎಲ್ಲ ಗಟ್ಟುಮುಟ್ಟಿದ್ರು ಅವ್ರು. ಅದು ಗಂಟಲದಲ್ಲಿ ಒಳಗೆ ಪೊಯ್ಸನ್ ಆಗಲ್ಲಲ್ರಿ, ಗಂಜಿ ಕುಡಿತಿದ್ದಾರೆ. ಈಗಲೇ ಮೇಡಮ್ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಏನಾದ್ರು ಯೂಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಸಮಕ್ಷ ಹೇಳಿದ್ರು ಮೇಡಮ್. ದಾರು ಕುಡಿತಿದಾರೆ ಅವರು, ಬಿಡಿ ಸೇರ್ತಿದಾರೆ. ಅದ ನಾನ್ ಬಿಟ್ಟಿದ ಮಳಕೆ ನನಗೆ ಈ ನಮ್ಮ ಜಡ್ ಬಂದವ ಅಂತ ಹಾಸ್ಯ ಮಾಡಿದಾರೆ ಮೇಡಮ್. ಎಲ್ಲ ವಯಸ್ಸಿನ ಅನುಗುಣವಾಗಿ ಏನದ ಹಾಸ್ಯ ಮಾಡೋದಲ್ಲ. ಈ ಕ್ಲೈಮೇಟಕ್ಕ, ಈ ವಾತಾವರಣಕ್ಕೆ, ಈ ಆಹಾರದಲ್ಲಿ ಸ್ವಲ್ಪ ಫುಡ್ ನಲ್ಲಿ ಸರಿ ಇಲ್ರಿ ಮೇಡಮ್. ಮೊದ್ಲಂಗೆ ಫುಡ್ ಲೆಕ್ಕಕ್ಕೆ ಅವ್ರು ಹೋದ್ರ ಅಂದ್ರೆ ಆಗಲ್ಲ ಅಂತ ಹೇಳಿ ಈಗ ಟ್ರೀಟ್ಮೆಂಟ್ ತಗೊಲೇಬೇಕಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅವ್ರು ತಗೋತೀನಿ ಅಂತ ಹೇಳಿದ್ರಿ ಮೇಡಮ್. ಈಗಾಗಲೇ ತಮ್ಮ ಆಸ್ಪತ್ರೆಯಿಂದ ನಮ್ಗೆಲ್ಲ ಟ್ರೀಟ್ಮೆಂಟ್ ಹೆಂಗ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದು, ಯಾವ ಟೈಮ್ನಾಗ ಹೆಂಗ್ ತಗೋಬೇಕು, ಯಾವ ಆಹಾರ ಪದ್ಧತಿ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಒಳ್ಳೆ ರೀತಿಯ ಸಲಹೆ ಕೊಟ್ಟಿದ್ರು ಮೇಡಮ್. ಮಾಡಿಸಿಲ್ರಿ ಮೇಡಮ್. ಇಲ್ಲಿಗೆ ಡೈರೆಕ್ಟರ್ ಇಲ್ಲಿಗೆ ನಾನೇ ಕರ್ಕೊಂಡು ಬಂದಿಲ್ರಿ. ಇಂತ ಹಲವಾರು ಪೇಷಂಟ್ಗಳು ಆಯ್ತಂದ್ರೆ ಮೇಡಮ್ ಅತಿ ಹೆಚ್ಚಿನಿಂದ ತಮ್ಮ ಆಸ್ಪತ್ರೆಗೆ ನಾನು ಕಳಿಸಿ ನಿಮ್ಮ ಆಸ್ಪತ್ರೆಯಿಂದ ಅವ್ರಿಗೆ ಒಳ್ಳೆ ಗುಣಮುಖರಾಗಲಿ ಅಂತ ಹೇಳಿ ನಾವೇನ ದೇವರಲ್ಲಿ ಪ್ರಾರ್ಥನೆ ಕೇಳ್ತೀವಿ ಮೇಡಮ್. ನಮಸ್ಕಾರ.